ತಾಲೂಕು ಹರಗನಹಳ್ಳಿ ಚೋಳೇಕೇರಿ ಹಳ್ಳದ ಹತ್ರ ಇದೀವಿ ನಾವು. ಇಲ್ಲಿ ಸುಮಾರು 1976ರಲ್ಲಿ ಸಿದ್ದವೀರಪ್ಪನವರು MLA ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಏತ ನೀರಾವರಿ ಯೋಜನೆ ಅಂದರೆ ಇದನ್ನು ಜಾರಿ ತರಲಾಗಿತ್ತು. ಅಂದರೆ ನೀರಾವರಿ ಇಲಾಖೆಯಿಂದ ಸಣ್ಣ ಏತ ನೀರಾವರಿಯನ್ನು ಇದು ಮಾಡಿತ್ತು, ಅಂದರೆ ಪಂಪ್ ಪೋಸ್ಟ್ ಟೈಪು. ಈ ಒಂದು ಸಣ್ಣ ಏತ ನೀರಾವರಿ ಯೋಜನೆಯಿಂದ ಸರಿಸುಮಾರು 1500 ಎಕರೆ ಪ್ರದೇಶ ಅಂದರೆ ಭೂಮಿಗೆ ಜಮೀನಿಗೆ ನೀರು ಉಣಿಸ್ಲಿಕ್ಕೆ ಸಹಾಯ ಆಗುತ್ತೆ. ಅಂದರೆ ರೈತರು ತಮ್ಮ ಬೆಳೆ ಬೆಳ್ಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಅಂದರೆ 1500 ಎಕರೆಗೆ ಆ ಒಂದು ಅಂದರೆ ಇಲ್ಲಿರ್ತಕ್ಕಂಥ ರೈತರಿಗೆ ಅಂದರೆ ಅಳಸಬಾಳು, ಹರಗನಹಳ್ಳಿ, ರಾಜನಹಳ್ಳಿ ಗ್ರಾಮ ಮತ್ತು ಇತರ ಅಕ್ಕಪಕ್ಕದ ಗ್ರಾಮದವರಿಗೆ ನೀರು ಉಣಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಏನು ಚೋಳೇಕೇರಿ ಹಳ್ಳ ಏನು ಹರಿಯುತ್ತೆ, ಈ ಹಳ್ಳಕ್ಕೆ ಒಂದು ಚೆಕ್ ಡ್ಯಾಮನ್ನು ನಿರ್ಮಾಣ ಮಾಡಿಬಿಟ್ಟು ಸಣ್ಣ ಏತ ನೀರಾವರಿಯನ್ನು ಇದು ಮಾಡಿ ಆ ಮೂಲಕ 1500 ಎಕರೆ ಪ್ರದೇಶಕ್ಕೆ ಅಂದರೆ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಉಣಿಸುವ ಒಂದು ಯೋಜನೆಯನ್ನು ಅಂದಿನ ಸಿದ್ದವೀರಪ್ಪನವರು MLA ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಯಿತು. ಆ ಸಂದರ್ಭದಲ್ಲಿ ಈ ಒಂದು ಸಣ್ಣ ಏತಾವರಿ ನೀರಾವರಿ ಯೋಜನೆಗೆ 6 ಮೋಟ್ರುಗಳನ್ನು ಅಳವಡಿಸಲಾಯಿತು ನೀರು ಎತ್ತಲಿಕ್ಕಾಗಿ. ಆ ಸಂದರ್ಭದಲ್ಲಿ ಈ ಯೋಜನೆ ಚೆನ್ನಾಗೇ ನಡೀತು. ಏನು ಯಾವ ಒಂದು ಟೆಂಡರ್ದಾರ ಗುತ್ತಿಗೆದಾರ ಒಂದು ತನ್ನ ಒಂದು ಮೇಂಟೆನೆನ್ಸ್ ಅವಧಿ ಇರುತ್ತೆ ಅಲ್ಲಿವರೆಗೂ ಒಂದು 5 ವರ್ಷದ ತನಕ ಚೆನ್ನಾಗಿ ನಡೀತು. ತದನಂತರ ಇದು ನಿರ್ಲಕ್ಷ್ಯಕ್ಕೆ ಒಳಗಾತು. ಅಂದರೆ ಅನುದಾನದ ಕೊರತೆಯಿಂದ ಇದು ಸರ್ಕಾರ ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಇದು ಈ ಯೋಜನೆ ಕುಂಠಿತ ಆಯ್ತು. ಅಂದರೆ ಏನು ಯಾವ ಉದ್ದೇಶ ಇಟ್ಕೊಂಡು ಈ ಯೋಜನೆಯನ್ನು ಜಾರಿ ತರಲಾಯಿತೋ ಆ ಯೋಜನೆ ಹಳ್ಳ ಹಿಡಿತ್ತು. ಅಂದರೆ ಈ ಭಾಗದ ಏನು 1500 ಎಕರೆ ಪ್ರದೇಶಕ್ಕೆ ಏನು ನೀರು ಉಣಿಸ್ಬೇಕು ಅನ್ನೋ ಇತ್ತು ಅದು ಹಳ್ಳ ಹಿಡಿತ್ತು. ಇದರಿಂದ ರೈತ ಸಮುದಾಯ ಒಂದು ರೀತಿ ಚಿಂತೆಗೆ ಒಳಗಾತು. ಅಂದರೆ ಅದು ನಂಬ್ಕೊಂಡಿತ್ತು ಈ ಒಂದು ನೀರಾವರಿ ಯೋಜನೆಯಿಂದ ನಾವು ವರ್ಷದಲ್ಲಿ 2 ಬೆಳೆ ಬೆಳಿಬೋದು ಅನ್ನೋ ಒಂದು ವಿಶ್ವಾಸದಲ್ಲಿದ್ದರು. ಯಾವಾಗ ಇದು ಹಳ್ಳ ಹಿಡಿತ್ತು ಅವರು ಆ ವಿಶ್ವಾಸನ ಕಳ್ಕೊಂಡು. ಯಾಕೆ ಇದು ಹಳ್ಳ ಹಿಡಿತ್ತು? ಅನುದಾನದ ಕೊರತೆ. ಆಳುವಂಥ ಸರ್ಕಾರಗಳು ಇದಕ್ಕೆ ಬೇಕಾದಂಥ ಅನುದಾನವನ್ನು ನೀಡುವಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಬಂದರು. ಅಂದರೆ ಇದು ಸಮರ್ಪಕವಾಗಿ ಒಂದು ಯೋಜನೆ ಜಾರಿ ತಂದ ಮೇಲೆ ಅದು ಸಮರ್ಪಕವಾಗಿ ನಡಿಬೇಕು ಅಂದರೆ ಅದಕ್ಕೆ ಅನುದಾನ ಬೇಕಾಗತ್ತೆ. ಈ ಅನುದಾನವನ್ನು ಒದಗಿಸಿಕೊಡುವಲ್ಲಿ ಆಳುವಂಥ ಸರ್ಕಾರಗಳು ಏನು ಈ 1976ರಿಂದ ತದನಂತರ 5 ವರ್ಷದ ತನಕ ಏನು ನಡೀತು ಆ ನಂತರ ಇದುವರೆಗೂ ಬಂದಂಥ ಎಲ್ಲ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸ್ತಾ ಬಂದಿರೋದ್ರಿಂದ ಇದು ಸರಿಯಾಗಿ ಸಮರ್ಪಕವಾಗಿ ಮೇಂಟೆನೆನ್ಸ್ ಮಾಡದೇ ಇರೋದ್ರಿಂದ ಈ ಯೋಜನೆ ಹಳ್ಳ ಹಿಡಿತು. ಪೈಪ್ಗಳು ತುಕ್ಕಿಡಿದ್ವು. ಮೋಟ್ರುಗಳು 2 ಮೋಟ್ರೇನೋ ಈಗ ಆನ್ ಆಗಿದ್ದಾವಂತೆ. ಇನ್ನು 4 ಮೋಟ್ರುಗಳು ತಮ್ಮ ಒಂದು ಕಾರ್ಯವನ್ನು ಮಾಡ್ತಾ ಇಲ್ಲ. ಇದರಿಂದ ಏನಾಗ್ತಿದೆ, ರೈತರಿಗೆ ಸಮರ್ಪಕವಾಗಿ ನೀರು ಒದಗಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಮತ್ತೊಂದು ವಿಚಾರ ಏನಂದರೆ ಕನಿಷ್ಠ 300 ದಿನ ನೀರು ಕೊಡ್ಬೋದಂತಿದು ಆನಂದರೆ ವರ್ಷದಲ್ಲಿ 365 ದಿನ ಇದ್ದರೆ ಕನಿಷ್ಠ 9 ರಿಂದ 10 ತಿಂಗಳು ನೀರು ಉಣಿಸ್ಬೋದಂತೆ. ಅಷ್ಟು ಒಂದು ಸಾಮರ್ಥ್ಯ ಇತ್ತಿದು. ಅಂದರೆ ರೈತರಿಗೆ ನೀರು ಕೊಡ್ಲಿಕ್ಕೆ ಸಾಧ್ಯ ಐತೆ. ಯಾಕಂದರೆ ಚೋಳೇಕೇರಿ ಹಳ್ಳ ಯಾವಾಗಲೂ ಹರಿತಾ ಇರುತ್ತೆ ಮತ್ತು ತುಂಗಭದ್ರಾ ನದಿನೂ ಇರೋದ್ರಿಂದ ರೈತರಿಗೆ ಎಲ್ಲ ಒಂದು ಕಡೆ ಅನುಕೂಲ ಆಗ್ತಿತ್ತು. ಆದರೆ ಈ ನೀರಾವರಿ ಇಲಾಖೆಯಲ್ಲಿ ಬರ್ತಕ್ಕಂಥ ಅಧಿಕಾರಿಗಳಿರ್ಬೋದು, ಆಳುವಂಥ ಸರ್ಕಾರದ ಜನಪ್ರತಿನಿಧಿಗಳಿರ್ಬೋದು, ಅವರೆಲ್ಲ ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಬಂದು. ಅಂದರೆ ಅವರು ಚುನಾವಣೆಯ ಮೊದಲು ಕೊಟ್ಟಂಥ ಆಶ್ವಾಸನೆಗಳು ಚುನಾವಣೆಯ ನಂತರ ಭರವಸೆಗಳಾಗಿ ಉಳಿದು ವಿನ ಇಲ್ಲಿ ಯಾವುದೇ ರೀತಿಯ ರೈತರಿಗೆ ಅನುಕೂಲ ಆಗಲೇ ಇಲ್ಲ. ಈಗ ಇಲ್ಲಿನ ರೈತರು ನೋಡ್ರಿ, ರಾಜ್ಯಾದ್ಯಂತ ವಿಪರೀತವಾದ ಮಳೆ ಆಗ್ತಿದೆ, ನೆರೆಹಾವಳಿ ಆಗ್ತಿದೆ. ಈ ಸಂದರ್ಭದಲ್ಲೂ ಸುತ್ತ ಈ ಒಂದು ಏತ ನೀರಾವರಿ ಆನ್ ಆದರೆ ಈ ಮೋಟ್ರುಗಳು ಆನ್ ಅಂತಂದರೆ ಈ ಏನು 1500 ಎಕರೆ ಭೂಮಿ ಇದೆ ಅದಕ್ಕೆ ನೀರು ಉಣಿಸ್ಲಿಕ್ಕೆ ಸಾಧ್ಯ ಇದೆ. ಆದರೆ ಇದು ಆಗ್ತಾ ಇಲ್ಲ. ಅವ್ರು ಏನೇ ಮಳೆ ಆದರೂ ಸುತ್ತ ಅವರು ಕೃಷಿ ಚಟುವಟಿಕೆ ಮಾಡಬೇಕಂದ್ರೆ ನೀರು ಬೇಕಾಗತ್ತೆ. ಆ ನೀರನ್ನ ಅವ್ರು ಕೃಷಿ ಚಟುವಟಿಕೆ ಮಾಡೋ ಸಂದರ್ಭದಲ್ಲಿ ನೀರು ಯಾವ ರೂಪದಲ್ಲಿ ಒದಗಿಸ್ಲಿಕ್ಕೆ ಸಾಧ್ಯ? ಇದು ಆನ್ ಆಗಬೇಕು. ಇದು ಈಗ 2 ಮೋಟ್ರ್ ವರ್ಕ್ ಆಗ್ತಿದೆ. ಈ 2 ಮೋಟ್ರಿಂದ ಕನಿಷ್ಠ ಏನು ಒಂದು 300 ಎಕರೆ ಏನೋ ಕೊಡ್ಬೋದು. ಇನ್ನು ಉಳಿದಿರ್ತಕ್ಕಂಥ ಪ್ರದೇಶ ಭೂಮಿಗೆ ಕೊಡೋಕ್ಕಾಗ್ತಾ ಇಲ್ಲ. ಕೂಡಲೇ ನೀರಾವರಿ ಇಲಾಖೆಯವರು ತಮ್ಮ ಸ್ವಲ್ಪ ಜವಾಬ್ದಾರಿಯನ್ನು ನಿಭಾಯಿಸಿ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಇಲ್ಲಿ ಇರ್ತಕ್ಕಂಥ ವಾಸ್ತವಾಂಶವನ್ನು ಸರ್ಕಾರಕ್ಕೆ ನೀರಾವರಿ ಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಸಾಧ್ಯವಾದಷ್ಟು ಅನುದಾನವನ್ನು ತಂದರೆ ಈ ಯೋಜನೆ ಮತ್ತೆ ಕಾರ್ಯರೂಪಕ್ಕೆ ಬರಲಿಕ್ಕೆ ಸಾಧ್ಯ ಇದೆ. 1500 ಎಕರೆ ಭೂಮಿಗೆ ನೀರು ಉಣಿಸ್ಲಿಕ್ಕೆ ಸಾಧ್ಯ ಇದೆ. ಇದು ಯಾರಿಂದ ಸಾಧ್ಯ? ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಂದ. ಇವರಿಗೆ ಯಾರು ಸಹಕಾರ ನೀಡಬೇಕು? ಜನಪ್ರತಿನಿಧಿ, ಆಳುವಂಥ ಸರ್ಕಾರದ ಮುಖಂಡರು ಆಗಿರ್ಬೋದು, ಕ್ಷೇತ್ರದ ಶಾಸಕರೇ ಆಗಿರ್ಬೋದು, ಅಥವಾ ಉಸ್ತುವಾರಿ ಮಂತ್ರಿಗಳೇ ಆಗಿರ್ಬೋದು, ಪ್ರತಿಯೊಬ್ಬರು. ಯಾಕೆಂದರೆ
ಎಲ್ಲರೂ ನೀವು ಚುನಾವಣೆಯ ನಂತರ ನಿಮ್ಮ ಕ್ಷೇತ್ರದ ಮತದಾರರೇ, ಅವರಿಗೆಲ್ಲರಿಗೂ ನೀವು ಅಗತ್ಯ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ನಿಮ್ಮ ಜವಾಬ್ದಾರಿ ನಿಭಾಯಿಸಬೇಕಾಗತ್ತೆ. ನೀವೆಲ್ಲರೂ ಮನಸ್ಸು ಮಾಡಿದರೆ ಇದು ಮತ್ತೆ ತನ್ನ ಒಂದು ಗತವೈಭವದಿಂದ ನೀರುಣಿಸುತ್ತೆ. ಆ ಕೆಲಸ ಆಗತ್ತೆ. ಯಾರು ಮನಸ್ಸು ಮಾಡಬೇಕು? ನೀವು ಜನಪ್ರತಿನಿಧಿಗಳು, ರಾಜಕಾರಣಿಗಳು, ನಾಯಕರು, ಇವರೆಲ್ಲ ನೀವು ಮನಸ್ಸು ಮಾಡಿದರೆ ಈ ಯೋಜನೆ ಮತ್ತೆ ಜಾರಿಗೆ ತರಲಿಕ್ಕೆ, ಅಂದರೆ ಏನು ಈ ಯೋಜನೆ ಇದೆ ಇದು ಮತ್ತೆ ಮುಂಚೆ ಯಾವ ರೀತಿಯಲ್ಲಿ ನೀವು ಹಿದ್ದ ವೀರಪ್ಪನವರು ಏನು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಯೋಜನೆ ಮಾಡಿದ್ರು ಅದನ್ನು ಮತ್ತೆ ಪುನರ್ ನೀರು ಒದಗಿಸುವ ಮೂಲಕ ಆ ಯೋಜನೆ ಮತ್ತೆ ಚಾಲನೆ ಕೊಡ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ಈಗಲೂ ಅಧಿಕಾರಿಗಳು ನಿಮ್ಮ ಜವಾಬ್ದಾರಿಯನ್ನು ನೀವು ಎಚ್ಚೆತ್ತುಕೊಂಡು ಸ್ವಲ್ಪ ನೀವು ಆ್ಯಕ್ಟಿವ್ ಆದ್ರಿ ಅಂದರೆ ಈ ಯೋಜನೆ ಮತ್ತೆ ಜಾರಿ ಬರುತ್ತೆ. 1500 ಎಕರೆ ನೀರು ಉಣಿಸ್ಲಿಕ್ಕೆ ಸಾಧ್ಯ ಇರುತ್ತೆ. ರೈತರ ಮುಖದಲ್ಲಿ ಮಂದಹಾಸ ಮೂಡಲಿಕ್ಕೆ ಸಾಧ್ಯ ಇದೆ. ಕೂಡಲೇ ನೀವು ನೀರಾವರಿ ಇಲಾಖೆ ಅಧಿಕಾರಿಗಳು, ನಾವು ನಿಮಗೆ ನಿರ್ಲಕ್ಷ್ಯ ಅಂತಲೂ ಹೇಳ್ತಾ ಇಲ್ಲ, ಯಾಕಂದ್ರೆ ನಮಗೆ ಗೊತ್ತಾಗುತ್ತೆ ನಿಮ್ಮ ಪರಿಸ್ಥಿತಿ. ಯಾಕೆಂದರೆ ಆಳುವಂಥ ಸರ್ಕಾರಗಳು ನಿಮಗೆ ಅನುದಾನ ಕೊಡ್ತಾ ಇಲ್ಲ. ಆ ಅನುದಾನ ಕೊಡದೇ ಇದ್ದಾಗ ನೀವೇನು ಮಾಡಬೇಕು ಇದು ನಮಗೂ ಗೊತ್ತಾಗತ್ತೆ. ನಿಮಗೆ ನಾವು ಹೆಚ್ಚಾಗಿ ನಾವು ಏನೋ ಮಾಧ್ಯಮದ ಮೂಲಕ ನಿಮಗೆ ಬೈಲಿಕ್ಕೂ ನಾವು ಇಷ್ಟಪಡಲ್ಲ. ಯಾಕೆ ನಿಮ್ಮ ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೊತೀವಿ. ನಾವು ಹೇಳೋದೇನೆಂದರೆ ಸ್ವಲ್ಪ ನೀವು ಮನಸ್ಸು ಮಾಡಿರಿ, ಸ್ವಲ್ಪ ಆ್ಯಕ್ಟಿವ್ ಆಗಿರಿ, ಸ್ವಲ್ಪ ರೈತರ ಪರಿಸ್ಥಿತಿಯನ್ನು ಅಧಿಕಾರಿಗಳಿಗೆ, ನಿಮ್ಮ ಮೇಲಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಮನವರಿಕೆ ಮಾಡಿಕೊಡ್ರಿ. ಸಾಧ್ಯವಾದಷ್ಟು ಇಷ್ಟು ತಾತ್ಕಾಲಿಕ ಹೋಗಿ ಎಷ್ಟು ಅನುದಾನ ಬೇಕು ನೋಡಿರಿ. 4,80,00,000 ಅನುದಾನ ಬಂದಿತ್ತಂತೆ. ಅದು ಯಾಕೆ ವಾಪಸ್ ಹೋಯ್ತು? ನಿಮ್ಮ ನಿರ್ಲಕ್ಷ್ಯದಿಂದನೇ ಹೋಯ್ತು. ನಾವು ನಿರ್ಲಕ್ಷ್ಯ ಅಂದ್ಕೂಡಲೇ ನೀವು ಬೇಜಾರಾಗ್ತೀರಾ. ಈಗ ನೀವು ಸ್ವಲ್ಪ ಜವಾಬ್ದಾರಿಯಿಂದ ನಿಭಾಯಿಸಿದರೆ ಆ 4,80,00,000 ಏನೋ ಒಂದು ಮಾಡ್ಬೋದಿತ್ತು. ನೀವು ಆ ಟೆಂಡರಲ್ಲಿ ಹರಗನಹಳ್ಳಿ ಮತ್ತು ಹಲಸಬಾಳು ಏನು ಏತ ನೀರಾವರಿ ಯೋಜನೆ ಇದೆ ಇದು ಮತ್ತೆ ಕಾರ್ಯರೂಪಕ್ಕೆ ಬರಲಿ. ಅದಕ್ಕೆ ಬೇಕಾದಂಥ ಅನುದಾನ ತರ್ರಿ. ಇಲ್ಲಿರ್ತಕ್ಕಂಥ ರೈತರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡಿ, ಅವರ ಮುಖದಲ್ಲಿ ಮಂದಹಾಸ ಮೂಡುವಂಥ ಕೆಲಸ ಮಾಡಿರಿ ಅನ್ನೋದು ನಮ್ಮ ಮಂದಾರ ನ್ಯೂಸ್ ಸುದ್ದಿವಾಹಿನಿಯ ಕಳಕಳಿಯಾಗಿದೆ. ಸುಮಾರು 1974 ಇದು ಲಿಫ್ಟ್ ಇರಿಗೇಷನ್ ಅನ್ನೋದು ಪ್ರಾರಂಭ ಆಗಿದೆ. ಇಲ್ಲಿ ತನಕ ಸುಮಾರು ಒಂದು 25-30 ವರ್ಷದ ತನಕ ಭಾಳ ಚೆನ್ನಾಗಿ ನಡ್ಕೊಂಡು ಹೋಯ್ತು. ಇಂದಿನ ಕೆಲಸಗಾರ ಆಗಲಿ ಅಧಿಕಾರಿಗಳೆಲ್ಲ ಭಾಳ ಚೆನ್ನಾಗಿ ನಡ್ಕೊಂಡು ಹೋಯ್ತು. ಈಗಂತೂ ಇತ್ತೀಚೆಗೆ ಅಂತೂ ಬಂದ ಅಧಿಕಾರಿಗಳಾದ್ರೂ ಭಾಳ ನಿರ್ಲಕ್ಷ್ಯ ಮಾಡ್ತಾರೆ ಅಂದರೆ ಸರಿಯಾಗಿ ಫೆನ್ಸ್ ಇಲ್ಲ ಸರ್. ಸುಮಾರು 3.5 ಎಕರೆ ಜಮೀನಿದೆ ಇದರಲ್ಲಿ. ಆದರೆ ಅಕ್ವೈರ್ ಮಾಡ್ಕೊಂಡು ನಾವೇ ರೈತರೆಲ್ಲ ಕಾಟ ಕೊಟ್ಟು ಹೇಳ್ಬೇಕು, ಜಂಗಲ್ ಎಬ್ಸ್ರಿ ಸರ್, ರೋಡ್ಗೆ ಹೋಗೋಕ್ಕಿಲ್ಲ, ಏನೂ ಇಲ್ಲ ಅಂತ ಹೇಳಿ. ಸುಮಾರು 1,500 ಎಕರೆ ಜಮೀನಿದೆ ಇದು ಲಿಫ್ಟ್ ಇರಿಗೇಷನ್ ನೀರು ಹಾಯೋಕ್ಕೆ. ಆದ್ರೂ ಈಗ ಆಲ್ರೆಡಿ ಆಗೋದು ರಾಜನಹಳ್ಳಿ, ಹಲಸಬಾಳು, ಹರಗನಹಳ್ಳಿ 3 ಊರಿಗೆ ಕೊಡ್ಬೇಕಂತ 1,500 ಎಕರೆ ಆಗಿದೆ ಸರ್. ಇಲ್ಲಿ ತನಕ ಆದ್ರೂ ಬರೀ ನಮ್ಮೂರು ಹರಗನಹಳ್ಳಿಗೆ ಸುಮಾರು ಒಂದು 200 ಎಕರೆ ನೀರು ಹಾಯೋಕ್ಕೆ ಆಗ್ತಾ ಇಲ್ಲ. ಇದು ಏನಾದ್ರೂ ಮೋಟ್ರುಗಳು ಪ್ರಾಬ್ಲಮ್ ಇರ್ತವೆ, ಪೈಪ್ಲೈನ್ ಪ್ರಾಬ್ಲಮ್ ಇರ್ತವೆ. ಹೇಳಿದರೆ ಸರಿ ಮಾಡ್ತೇನೆ ಅಂತ ಹೇಳಿ ಬೇರೆ ಒಬ್ರು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಕೇಳಿದರೆ ನಮಗೆ ದುಡ್ಡು ಅಲಾಟ್ ಆಗಿಲ್ಲ ಅಂತಾರೆ. ನಾವು ಅತಿ ಫೋರ್ಸ್ ಮಾಡಿದರೆ ಇಲ್ಲ, ಲೇಬರ್ಗೆ ಸರಿಯಾದ ಇದನ್ನು ಕೊಡ್ತಾ ಇಲ್ಲ, ನಾವು ಹೆಂಗೆ ಮಾಡ್ಬೇಕ್ರಿ ಅಂತ ನಾವು ಎಷ್ಟೋ ಸರಿ ನಾವೇ ಇವ್ರನ್ನ ಕರ್ಕೊಂಡು ನಾವೇ ಭಾಳ ಮೊನ್ನೆ ಮೋಟ್ರು ಎಲ್ಲ ಮುಳುಗಡೆ ಆಗೋ ಟೈಮ್ನಲ್ಲಿ ರಾತ್ರಿ 7:30 ಸುಮಾರಿನಲ್ಲಿ ಬಂದು ರೈತರು ಎಲ್ಲ ಮೋಟ್ರುಗಳು ತಗೊಂಡು ಬಂದು ಬ್ಯಾಟ್ರಿ ಟಾರ್ಚ್ ಹಾಕ್ಕೊಂಡು ಲೈಟಿನ ವ್ಯವಸ್ಥೆಗಳು ಇಲ್ಲ, ಏನೂ ಇಲ್ಲ. ಭಾಳ ತೊಂದರೆ ಅಂದರೆ ಭಾಳ ತೊಂದರೆ ಸರ್. ಆಮೇಲೆ ಒಂದು ಫೆನ್ಸ್ ಹಾಕಿಲ್ಲ. ಪ್ರತಿದಿನವೂ ಬರ್ತಾರೆ ಡ್ರಿಂಕ್ಸ್ ಮಾಡೋದು, ಆಮೇಲೆ ಊಟ ಮಾಡೋದು, ನಾನ್ ವೆಜ್ಜು, ಎಲ್ಲಿ ಬಂತ ಅಲ್ಲೇ ಬಾಟ್ಲಿ ಹೊಡೆದು ಹಾಕೋದು. ಆಮೇಲೆ ಇಲ್ಲಿ ಸುಮಾರು ಒಂದು 15-20 ಪಂಪ್ ಸೆಟ್ ಇದ್ದಾವೆ ಸರ್ ಇದ್ರ ಅಕ್ವೈರ್ ಆಗಿರೋವು. ಆ ಅಕ್ವೈರ್ ಆಗಿರೋ ಪಂಪ್ ಸೆಟ್ನಲ್ಲಿ ಯಾರಾದರೂ ಒಬ್ಬರು ಬರೋಂಗಿಲ್ಲ ಸರ್. ಒಬ್ಬರು ಯಾವ ಟೈಮ್ನಲ್ಲಿ ಎನಿ ಟೈಮ್ನ ಏನಾರು ಮೋಟ್ರ್ ಆಫ್ ಆಯ್ತಾ ಆನ್ ಆಯ್ತಾ ಏನೋ ನೋಡೋಕೆ ಬರೋಂಗಿಲ್ಲ. ಸುಮ್ಮನೆ ಭಾಳ ಜೀವನ ಮೇಲೆ ಭಾಳ ಭಯ ಇಟ್ಕೊಂಡು ಬರ್ಬೇಕಾಗುತ್ತೆ. ಇಷ್ಟು ದೊಡ್ಡ ಪರಿಸ್ಥಿತಿ ಆಗಿದೆ ಸರ್. ನಮ್ಮ ಹರಿಹರ ತಾಲೂಕಿನ ಕೇವಲ 3 ಕಿಲೋಮೀಟರ್ ದೂರ ಇದ್ದ ಇಂಥ ಪರಿಸ್ಥಿತಿಯಲ್ಲಿ ನಾವು ಜನಗಳು ಭಾಳ ಒಂದು ನಿರ್ಭೀತವಾಗಿ ಅಡ್ಡಾಡಬೇಕಾಗಿದೆ ಸರ್. ಇಲ್ಲಿ ಪಂಪ್ ಇದಾವೆ ಸರ್, 50 HP 6 ಪಂಪು, 6 ಮೋಟ್ರ್ ಇದಾವೆ. ಅದರಲ್ಲಿ 2 ಅಷ್ಟೇ ರೆಗ್ಯುಲರ್ ನಡೀತಾ ಇದಾವೆ ಸರ್. ಅದು ನಾವೆಲ್ಲ ಫೋರ್ಸ್ ಮಾಡಿ ಸರ್ ಪ್ಯಾಕಿಂಗ್ ಹೋಗಿದೆ, ನಾವೇ ಫೋರ್ಸ್ ಮಾಡ್ಬೇಕು ಸರ್. ಪ್ರತಿಯೊಂದು ಏನಾಯ್ತು ಅನ್ನೋದೇ ಡೈಲಿ ನಾವು ಹೆಂಗೆ ನಮ್ಮ ಸ್ವಾಧೀನದಲ್ಲಿ ಇರ್ತಾವಲ್ಲ ಆ ಥರ ಜವಾಬ್ದಾರಿ ತಗೊಂಡು ಸುಮಾರು ಒಂದು ಕೆಲವೇ ಜನಗಳು ಇದ್ರದ್ದು ಒಂದು ಸ್ವಲ್ಪ ಏನಾದ್ರೂ ನಾಳೆ ಇದು ಮುಟಕ ಆಗಬಾರ್ದಲ್ಲ ಅಂತ ಹೇಳಿ ನಾವೇ ಏನೋ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊಂಡು ಇದನ್ನು ಅಂತ ಹೇಳಿಕೊಂಡು ಅವ್ರನ್ನ ಒಳಗಾಕ್ಕೊಂಡು ಪಾಪ ಮಾಡ್ರಪ್ಪ, ನಾವು ನಿಮಗೆ ಸಹಾಯ ಮಾಡೋಕ್ಕೆ ನಾವೆಲ್ಲ ಅದೇವಿ. ಏನೇ ಇದ್ರೂ ಮೋಟ್ರುಗಳು ಏನಾರು ರಿಪೇರಿ ಆದರೆ ಮಾಡಿದರೆ ನಾವು ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೆ ಅದು ಮಾಡಿಕೊಡ್ತೇವೆ ಅಂತ ಹೇಳಿ ಅವ್ರನ್ನ ಸಹಾಯ ಮಾಡೋರನ್ನ ನಾವು ಜೊತೆಗೆ ಇಟ್ಕೊಂಡು ಕೆಲಸ ಮಾಡಿಸ್ಕೊಂತ ಅದ ಸರ್. ನೀರಾವರಿ ಯೋಜನೆ ಇದೆ. ಈ ಒಂದು ನೀರಾವರಿ ಯೋಜನೆ ಇದೆ, ಇಲ್ಲಿ ಸುತ್ತಲೂ ವ್ಯವಸ್ಥೆ ಸರಿ ಇಲ್ಲ. ಏನಾಗಿದೆ, ತಂತಿ ಬೇಲಿಗಳು ಎಲ್ಲ ಹಾಳಾಗಿದ್ದಾವೆ, ಗೇಟ್ಗಳು ವ್ಯವಸ್ಥೆ ಸರಿ ಇಲ್ಲ.
ಆಮೇಲೆ ಇಲ್ಲಿ ಭಾನುವಾರ ಆದರೆ ಇದು ಪ್ರತಿದಿನನೂ ಆಗಲಿ ಸಾಯಂಕಾಲ ಬೆಳಗ್ಗೆ ಅವು ಕೆಲಸಗಾರರ ಟೈಮ್ನಾಗ ಇಲ್ಲಿ ಬಂದು ಎಲ್ಲದು ಚಟ ಮಾಡೋದು, ಬೇರೆ ಎಣ್ಣೆ ಕುಡಿಯೋದು, ಆಮೇಲೆ ಯಾರ್ಯಾರೋ ಬಂದು ಹೋಗೋದು, ಬೀಗಗಳನ್ನು ಗೇಟಿಗೆ ಸರಿಯಾಗಿ ಇಲ್ಲ ಅಂತ ಮುರಿಯೋದು, ಅನೈತಿಕವಾಗಿ ಇಲ್ಲಿ ಪ್ರವೇಶ ಮಾಡಿ ಇಲ್ಲಿದ್ದರಿಗೆ ಭಾಳ ತೊಂದರೆ ಆಗುತ್ತೆ. ಯಾಕಂದರೆ ಗಾಜು ಗ್ಲಾಸ್ ಎಲ್ಲ ಹೊಡೆಯೋದು ಅವನ್ನೆಲ್ಲ ಮಾಡ್ತಾರೆ ಇಲ್ಲಿ. ಆಮೇಲೆ ಇಲ್ಲಿ ಸ್ವಚ್ಛತೆ ಇಲ್ಲ. ಆಮೇಲೆ ಇಲ್ಲಿ ಈಜಾಡಬಾರ್ದು, ಹಳ್ಳದಲ್ಲಿ ತೆಗ್ಗಿದೆ ಅಂದ್ರೂ ಕೇಳಲ್ಲ. ಈಗ ಯಾಕಂದರೆ 2-3 ಜನ ಇಲ್ಲಿ ಆಗಲೇ ಡೆತ್ ಆಗಿದ್ದಾರೆ, ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅವಕ್ಕೊಂದು ಸ್ವಲ್ಪ ಬೋರ್ಡ್ ಹಾಕಿ ತಿಳುವಳಿಕೆ ಹೇಳೋದು, ಇಲ್ಲಿ ಸ್ವಲ್ಪ ತಂತಿ ಬೇಲಿ ಅವನ್ನೆಲ್ಲ ಬಿಗಿ ಮಾಡಿ ನಮ್ಮ ಏತ ನೀರಾವರಿ ಯೋಜನೆದು ಇಂಥ ಸಣ್ಣ ಹಳ್ಳಿಗೆ ಇದು ಸುಮಾರು ವರ್ಷದಿಂದನೇ ಆಗಿದೆ, ಭಾಳ ಉಪಯೋಗ ಇದರಿಂದ. ಎಂಥ ದೊಡ್ಡ ಹಳ್ಳಿ ಆದ್ರೂ ಇಂಥ ಯೋಜನೆಗಳಿಲ್ಲ. ಇದೇನೋ ಒಂದು ಪುಣ್ಯ, ಇದನ್ನ ಉಳಿಸ್ಕೊಡ್ಬೇಕಾಗಿ ಸರ್ಕಾರಕ್ಕಾಗಲಿ ನಾವೆಲ್ಲರಿಗಾಗಲಿ ಮನವಿ ಮಾಡ್ಕೊಂತ ಅಧಿಕಾರಿಗಳಿಗಾಗಲಿ. 76 ಆಗಿತ್ತು, 76 ಸಿದ್ದಿರಪ್ಪರ ಕಾಲದಾಗ ಆಗಿತ್ತು. ಭಾಳ ಚೆನ್ನಾಗಿ ನಡೀತಿತ್ತು ರೀ. ಇಲ್ಲಿ 3 ಹಳ್ಳಿಗೆ ನೀರು ಕೊಡ್ತಿದ್ರು. ಈಗ ಬರೀ ಒಂದು ಹಳ್ಳಿಗೆ ನೀರು ಕೊಡೋಕ್ಕಾಗಲ್ಲ, ಅವರಿಗೆ ಸಂಬಳ ಕೊಡ್ತಾ ಇಲ್ಲ. ಅವರು ಬಂದು ಕೇಳಿದ್ರೆ ನಾವು ನಮಗೆ ಸಂಬಳ ಅಲ್ಲಪ್ಪ, ನಾವು ಏನು ಮಾಡ್ಬೇಕು ಅಂತಾರೆ. ವರ್ಷಗಂಟೆ ಸಂಬಳ ಕೊಟ್ಟಿಲ್ಲ ಅವ್ರಿಗೆ. ಅವರು ಕೇಳಿದ್ರೆ ಕಾಂಟ್ಯಾಕ್ಟ್ ಅವ್ರಿಗೆ ಬೇಸಿಕ್ ಕೊಟ್ಟವೆ ಅಂತಾರೆ. ಇಲ್ಲಿ ಕೆಲಸ ಕಾರ್ಯಗಳು ಮಾಡೋಕ್ಕಂತಂದ್ರೆ ಅವರು ಇಂಜಿನಿಯರ್ ಬಂದಿದ್ರು, ಮೊನ್ನೆ ಕೇಳಿದ್ವಿ, ನಮಗೆ ಇದು ಇಲ್ಲ, ಪೇಮೆಂಟ್ ಹಾಕಿಲ್ಲ, ನಾವೇನು ಮಾಡ್ಬೇಕ್ರಿ, ನಮಗೆ ಇದನ್ನ ಹಾಕಿಲ್ಲ ಅಂತಂದು ಹೇಳಿದರು. ಈಗ ಸಣ್ಣ ಪುಟ್ಟ ಕೆಲಸ ಮಾಡ್ತವೆ ಅಂದರು, ಮಾಡ್ತವೆ ಅಂತಂದು ಬಂದು ಹೋಗ್ಯಾರ ಸರ್. ಈಗ ನಮಗೆ ನೀರು ಬೇಕು, ಅವ್ರು ಈಗ ಬರ್ತಾ ಇಲ್ಲ. ಈಗ ಅವ್ರನ್ನ ಕೇಳಿದ್ರೆ ಅವ್ರು ಏನಂತಾರೆ, ಅವ್ರು ಬಂದಿಂದ ಮಾಡ್ತವೆ ಅಂತಂದು ಹೇಳ್ತಾರೆ. ಈಗ ಒಂದು 50 ವರ್ಷ ಆಗಿದೆ. ಅವಾಗ ಹಾಕಿದ ಮೋಟ್ರು ಪಂಪ್ಗಳು ಎಲ್ಲ ಇರೋದು ಇಲ್ಲಿ. ಅವಾಗಿಂದ ಏನೋ ರಿಪ್ಲೇಸ್ಮೆಂಟ್ ಏನಾಗಿಲ್ಲ ಈ ಏತ ನೀರಾವರಿಯಲ್ಲಿ. ಈಗ ಅದು 6 ಮೋಟ್ರು ಟೋಟಲ್ ಇರೋದಿಲ್ಲಿ. ಅದರಲ್ಲಿ 2 ಮಾತ್ರ ಸ್ಟಾರ್ಟ್ ಆಗ್ತಿದ್ದಾವೆ, 4 ಫುಲ್ ಡೆಡ್ ಆಗಿ ಹೋಗಿದ್ದಾವೆ. ಅದು ಪೈಪ್ ಅಷ್ಟು ತೂತು ಬಿದ್ದು ಹೋಗಿದೆ. ಅದನ್ನ ಇಲ್ಲಿವರೆಗೂ ಯಾರು ಕಾಳಜಿ ವಹಿಸಿ ಅಧಿಕಾರಿಗಳಾಗಲಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರೂ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಇದು ಅಷ್ಟು 6 ಮೋಟ್ರು ಸ್ಟಾರ್ಟ್ ಆಗಿ ಸುಮಾರು ಒಂದು 150 ಎಕರೆ ನೀರು ಯೋಜನೆ ರೆಡಿ ಮಾಡಿಕೊಡ್ಬೇಕಂದು ತಮ್ಮ ಸರ್ಕಾರಕ್ಕೆ ಕೇಳ್ಕೊತಿದ್ದೀವಿ.